ನಮಸ್ತೆ. ಹಾಗೆಯೇ ಗುರುಜನರಿಗೆ, ಸಾಧು ಸಂತರಿಗೆ ಎಲ್ಲರಿಗೂ ನಮ ಶಿವಾಯ, ನಮ ಶಿವಾಯ. ಇವತ್ತಿನ ವಿಷಯ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದರೆ ಏನು? ನಿಮಗೆ ನಾನು ಪ್ರತಿ ವಾರದಲ್ಲಿ ಒಂದು ಸಲ ಬ್ರಹ್ಮಜ್ಞಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಇವತ್ತು ನಾನು ನಿಮಗೆ ಹೆಚ್ಚಿಗೆ ಜನರು ನನ್ನ ಹತ್ರ ಬರುವವರು ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತಾರೆ. ಆರೋಗ್ಯದಲ್ಲಿ ಏರ್ಪೇರಾದಾಗ ನನ್ನ ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತಾರೆ. ಹಣದ ವಿಷಯದಲ್ಲಿ ಬಂದಾಗ ಯಾವಾಗ ನೋಡಿದರೂ ಕೂಡ ಸಾಲ ಸಾಲ ಸಾಲ. ಈಗ ಸಾವಿನ ಸಂಖ್ಯೆ ಕಮ್ಮಿ ಆಗಿದೆ, ಸಾಲದ ಸಂಖ್ಯೆ ಜಾಸ್ತಿ ಆಗಿದೆ. ನನ್ನ ಮಿತ್ರರೊಬ್ಬರು ಹೇಳಿದರು, ನಾನು ಮನೆ ಮಾಡಿ 50 ವರ್ಷ ಆಯಿತು, ನಮ್ಮ ಮನೆಯಲ್ಲಿ ಸಾವಾಗಲಿಲ್ಲ, ಸಾಲಾಗಿದೆ ಅಂತ. ಅದನ್ನು ಹೇಗೆ ತೀರಿಸುವುದು ಅಂತ ನಿಮ್ಮ ಬಳಿ ಬಂದಿದ್ದೇನೆ ಅಂತ. ಅದಕ್ಕೋಸ್ಕರ ನಾನು ಹೇಳುವುದಿಷ್ಟೇ, ನಿಮ್ಮ ಸಾಲದಿಂದ ನೀವು ಮುಕ್ತರಾಗಬೇಕು. ಶ್ರೀಮಂತ ಜೀವನದಲ್ಲಿ ನಾವೆಲ್ಲರೂ ಬದುಕಬೇಕು, ಆರೋಗ್ಯದಲ್ಲಿ ಬದುಕಬೇಕು, ನಮ್ಮ ಬಡ ಮನಸ್ಥಿತಿ ಹೋಗಬೇಕು. ಯಾವಾಗಲೂ ನಾವು ನಮ್ಮ ಬಡ ಮನಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೇವೆ. ನಾವು ಯಾವಾಗಲೂ ಶ್ರೀಮಂತಿಕೆಯಿಂದ ಬದುಕುವಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗ ದೇವರು ನಮಗೆ ಕೈ ಹಿಡಿತಾರೆ. ಯಾವಾಗಲೂ ನಾವು ಇದೇ ಬಾಯಿಪಾಠ ಮಾಡ್ತಿದ್ದೇವೆ, ಹಣೆ ಬರ ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ ಅಂತ. ಇದರಿಂದ ನಮಗೆ ಇನ್ನಷ್ಟು ಶಾಪ ಹೆಚ್ಚಾಗ್ತದೆ, ಹಣೆ ಬರ ಸರಿ ಇಲ್ಲ ಅಂತ. ಈಗ ಕೈಕಾಲಿಲ್ಲದವರು ಹೇಳ್ಬೋದು ನನ್ನ ಹಣೆ ಬರ ಸರಿ ಇಲ್ಲ ಅಂತ. ನಮಗೆ ಪರಮಾತ್ಮ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ಚೆನ್ನಾಗಿ ಕೊಟ್ಟಿರುವಾಗ ನಾವು ಹಣೆ ಬರ ಸರಿ ಇಲ್ಲ ಅಂತ ಹೇಳಬಾರ್ದು. ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ ಅಂದರೆ ಆ ಥರ ಪ್ರಯತ್ನ ಅಲ್ಲ, ಸಾಧನೆ ಮಾಡಬೇಕು. ಸಾಧನೆ ಮಾಡದಿದ್ದರೆ ನೀವು ಎಷ್ಟು ವಿದ್ಯಾವಂತರಾದರೂ ಕೂಡ ಸಾಲದಲ್ಲಿ ನಾವು ಮುಳುಗಬೇಕಾಗುತ್ತದೆ. ಸಾಲ ಮುಕ್ತರಾಗಬೇಕು, ರೋಗ ಮುಕ್ತರಾಗಬೇಕು. ಹಾಗಾದರೆ ಏನು ಮಾಡಬೇಕು? ಜಪ ಮಾಡಬೇಕು. ಜಪ ಅಂದರೆ ಏನು? ತಪ ಅಂದರೆ ಏನು? ಆಧ್ಯಾತ್ಮ ಅಂದರೆ ಏನು? ಜ್ಞಾನ ಅಂದರೆ ಏನು? ಬ್ರಹ್ಮಜ್ಞಾನ ಅಂದರೆ ಏನು? ನಮ್ಮ ವಿಷಯ ಏನು ಗೊತ್ತುಂಟಾ? ಬ್ರಹ್ಮಜ್ಞಾನ 9 ಅಂತ ಕೊಟ್ಟಿದ್ದೇನೆ ಹೆಡ್ಲೈನ್ಸು. ಇವತ್ತಿನಿಂದ ನಾನು ನಿಮ್ಮ ಹಣೆ ಬರವನ್ನು ನೀವೇ ಬರೀಬೇಕು. ಬ್ರಹ್ಮ ಬರೀಲಿಕ್ಕೆ ಏನಿಲ್ಲ. ನಿಮ್ಮ ಹಣೆ ಬರವನ್ನು ನೀವು ಚೇಂಜ್ ಮಾಡಿದಾಗ ನೀವು ಶ್ರೀಮಂತರಾಗ್ತೀರಿ. ನಿಮಗೆ ಏನು ಬೇಕು ಅದು ಬ್ರಹ್ಮಾಂಡ ಕೊಡ್ತದೆ. ನೀವು ಎಲ್ಲಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ, ನಿಮಗೆ ಆ ರಹಸ್ಯವನ್ನು ಅವರು ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಅವರ ಕಾಲು ಬುಡದಲ್ಲಿ ನಾವು ಸಾಯಬೇಕಾಗ್ತದೆ. ಅದಕ್ಕೋಸ್ಕರ ಅವರು ನಿಮಗೆ ರಹಸ್ಯ ಹೇಳುವುದಿಲ್ಲ. ಏನೋ ಒಂದು ನೀವು ಹೋಗಿದ್ದಕ್ಕೆ ಸ್ವಲ್ಪ ಸಮಾಧಾನದ ಮಾತನ್ನು ಹೇಳ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ. ಎಷ್ಟೋ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು, ಎಷ್ಟೋ ಸಾಧು ಸಂತರನ್ನು ಭೇಟಿಯಾಯಿತು, ಎಷ್ಟೋ ಋಷಿಮುನಿಗಳನ್ನು ನೋಡಿದ್ದೀರಿ ನೀವು ಕೂಡ. ಅವರು ನಿಮಗೆ ರಹಸ್ಯವನ್ನು ಇದುವರೆಗೆ ಹೇಳಿಕೊಟ್ಟಿಲ್ಲ. ಅದಕ್ಕೆ ಮೂಲ ಕಾರಣನುಂಟು. ನಿಮ್ಮ ಈ ಕರ್ಮ ಉಂಟಲ್ಲ, ಅದು ಹೋಗದೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ನನ್ನ ಹತ್ರ ಬಂದರೂ ಕೂಡ ನಿಮ್ಮ ಕರ್ಮ ಕಳೆಯದೆ ಬರಲಿಕ್ಕೆ ಆಗುವುದಿಲ್ಲ. ಈಗ ನೋಡಿ, ಉದಾಹರಣೆಗೆ ರಾವಣ ಸಾಧನೆ ಮಾಡಿದ್ದಾನೆ, 3 ಲೋಕವನ್ನು ಜಯಿಸಿದ್ದಾನೆ. ಕುಂಭಕರ್ಣ, ವಿಭೀಷಣ ಸುಮ್ಮನೆ ಮಲಗಿ ಅವರು ಏನೂ ಮಾಡಿಲ್ಲ. ಅವರು ಸಾಧನೆ ಮಾಡಬೇಕಾದ್ರೆ, ಈಗ ವಿಶ್ವವಸುನ ಮಗ, ಪುಲಸ್ತ್ಯನ ಮೊಮ್ಮಗ ರಾವಣ, ಸುನಾಲಿ ಏನಿದ್ದಾನೆ ಅವನ ಅಜ್ಜ ರಾವಣನ, ಇವರು ಇಲ್ಲಿ ಇದ್ದರೆ ಇವರು ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿ ನೇರವಾಗಿ ಅಜ್ಜನ ಮನೆಗೆ ಕರ್ಕೊಂಡು ಹೋಗಿ ಅವರಿಗೆ ಶುಕ್ಲಾಚಾರ್ಯರನ್ನು ಭೇಟಿ ಮಾಡಿ ಬ್ರಹ್ಮನನ್ನು ಒಲಿಸಿಕೊಳ್ಳುವಂಥ ವಿದ್ಯೆಯನ್ನು ಹೇಳಿ, ಆ ಬ್ರಹ್ಮ ಒಲಿದಾಗ ನಿಮಗೆ ಏನು ಬೇಕು ಅಂತ ಕೇಳಿದರು. ಆವಾಗ ರಾವಣ ಹೇಳ್ತಾನೆ, ನನಗೆ 3 ಲೋಕವನ್ನು ನಾನು ಜಯಿಸಬೇಕು, ಮತ್ತು ನನಗೆ ಎಲ್ಲರೂ ಸೋಲಬೇಕು, ನನ್ನ ಎದುರಿಗೆ ಯಾರೂ ನಿಲ್ಲಬಾರ್ದು ಅಂಥ ಆಶೀರ್ವಾದ ಬೇಕು, ಮತ್ತು ನನಗೆ ಸಾವು ಬರಬಾರ್ದು ಅಂತ. ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಸಾವು ನಿನಗೆ ಖಂಡಿತ ಬರ್ತದೆ, ಅದನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ವಿಧಾನದಲ್ಲೆಲ್ಲ ನಿನಗೆ ಸಾವು ಬರ್ತದೆ ಅಂತ. ಕುಂಭಕರ್ಣನಿಗೆ ಏನು ಬೇಕು ಕೇಳಿದಾಗ ಅವನ ನಾಲಿಗೆಯ ತುದಿಯಲ್ಲಿ ಸರಸ್ವತಿ ದೇವಿ ನಿಂತು ಅವನಿಗೆ 6 ತಿಂಗಳು ನಿದ್ದೆ ಬೇಕು ಅಂತ ಕೇಳಿದ. 6 ತಿಂಗಳು ನಾನು ಎಚ್ಚರವಾಗಿರಬೇಕು ಅಂತ ಕೇಳಿದ.
ಮತ್ತು ವಿಭೀಷಣನ ಹತ್ರ ಕೇಳುವಾಗ ನಿನಗೆ ಏನು ಬೇಕು ವರ ಕೇಳು ನಾನು ಕೊಡ್ತೇನೆ ಅಂತ ಹೇಳುವಾಗ ವಿಭೀಷಣ ಹೇಳ್ತಾನೆ, ನನಗೆ ಉಸಿರು ನಿಲ್ಲುವವರೆಗೆ ರಾಮ ಜಪ ಮಾಡಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ. ತಥಸ್ತು ಅಂತ ಹೇಳಿ ಹೋಗ್ತಾರೆ. ಹಾಗಾದರೆ ರಾಮನ ಜಪ ರಾಮ ಹುಟ್ಟುವ ಮೊದಲೇ ವಿಭೀಷಣ ಮಾಡ್ತಿದ್ದ. ಇನ್ನು ಹಿರಣ್ಯಕಶ್ಯಪ ಎಲ್ಲಿದ್ದಾರೆ ನೋಡಿ, ಅವರು 10,000 ಜಪ ಮಾಡಿ 10 ವರ್ಷ 1000 ಜಪ ಮಾಡಿ ಅವರ ಶರೀರದ ಮಾಂಸ ಎಲ್ಲ ಗೆದ್ದಲು ತಿಂದು ಮುಗಿಸಿದೆ. ನೆತ್ತಿಯ ಮೇಲೆ ಬ್ರಹ್ಮರಂಧ್ರದಲ್ಲಿ ಅಗ್ನಿ ಹೋಗುವಂಥ ಸಂದರ್ಭದಲ್ಲಿ ಈ ಬ್ರಹ್ಮಾಂಡ ಎಲ್ಲ ಅಲ್ಲೋಲ ಕಲ್ಲೋಲ ಆಗುವಾಗ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ನಿನಗೆ ಏನು ಬೇಕು ಕೇಳಿದಾಗ ಅಷ್ಟು ಸಾಧನೆ ಮಾಡಿದ ನಂತರ 3 ಲೋಕವನ್ನು ಜಯಿಸಬೇಕು ಅಂತ ಅವರದೆಲ್ಲ ನುಡಿಗಳು. ಮತ್ತು ನಮ್ಮ ವಿಶ್ವಾಮಿತ್ರ, ಜಮದಗ್ನಿ, ಪರಶುರಾಮ, ರಾಮ, ಕೃಷ್ಣ ಇವರು ಎಲ್ಲರೂ ಕೂಡ ಜಪವನ್ನು ಮಾಡ್ತಾರೆ. ಇವರು ದೇವರುಗಳಾದರೂ ಕೂಡ ಇವರು ಜಪ ಯಾಕೆ ಮಾಡಬೇಕಂತ ಹೇಳಿದರೆ, ನಮ್ಮ ಶರೀರವನ್ನು ಪ್ರತಿದಿನ ನಾವು ಚಾರ್ಜ್ ಮಾಡಬೇಕು. ನಿಮ್ಮ ಬಾಡಿಯನ್ನು ನಿಮಗೆ ಚಾರ್ಜ್ ಮಾಡಲಿಕ್ಕೆ ಗೊತ್ತುಂಟು, ಆದರೆ ನಿಮ್ಮ ಶರೀರವನ್ನು ನಿಮಗೆ ಚಾರ್ಜ್ ಮಾಡಲಿಕ್ಕೆ ಗೊತ್ತಿಲ್ವಾ? ಈಗ ನೋಡಿ, ಕೃಷ್ಣನ ಹತ್ತಿರವೇ ಅರ್ಜುನ ಇರುವಾಗ ಪಾಶುಪತಾಸ್ತ್ರ ಬೇಕಾಯಿತು. ಆವಾಗ ಕೃಷ್ಣ ಹೇಳ್ತಾನೆ, ಕೃಷ್ಣನಿಗೆ ನೇರ ಕೊಡ್ಬೋದಿತ್ತಲ್ವ, ಕೃಷ್ಣ ಯಾಕೆ ಕೊಡಲಿಲ್ಲ? ಕೃಷ್ಣ ತಪಸ್ಸು ಮಾಡು ನೀನು ಅರ್ಜುನಕ್ಕೆ ಹೇಳಿದರು. ಅರ್ಜುನ ತಪಸ್ಸು ಮಾಡಿದ ನಂತರ ಪಾಶುಪತಾಸ್ತ್ರ ಶಿವದೇವರು ಕೊಟ್ಟರು. ಈಗ ಧರ್ಮರಾಯನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟರು. ಯಾರು? ಸೂರ್ಯನಾರಾಯಣ ದೇವರು. ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಈ ಪಾಂಡವರು ರಾಜಮನೆತನದವರು. ಅವರನ್ನು ನೋಡಲಿಕ್ಕೆ ಕಾಡಿನಲ್ಲಿ ಇರುವ ಸಂದರ್ಭದಲ್ಲಿ ಋಷಿಮುನಿಗಳು, ಸಾಧು ಸಂತರು ಮತ್ತು ಎಲ್ಲ ಪರಿಚಯದವರು ರಾಜರನ್ನು ನೋಡಲಿಕ್ಕೆ ಬರುವಾಗ ಅವರಿಗೆ ಏನಾದರೂ ಕೊಡಬೇಕಲ್ಲ, ಒಂದು ಅನ್ನವನ್ನು ನೀಡಬೇಕಲ್ಲ, ಅಲ್ಲಿ ಏನು ಕೊಡಲಿಕ್ಕೆ ಇರುವುದಿಲ್ಲ. ಆದ ಕಾರಣ ಅವರು ತಪಸ್ಸು ಮಾಡ್ತಾರೆ. ಕೃಷ್ಣನಿಗೆ ಅಕ್ಷಯ ಪಾತ್ರೆ ಕೊಡ್ಬೋದಿತ್ತಲ್ವ. ಆಗ ಧರ್ಮರಾಯ ತಪಸ್ಸು ಮಾಡ್ತಾನೆ, ನಾವೆಲ್ಲರೂ ಗೆಡ್ಡೆಗೆಣಸು ತಿಂದು ಬದುಕ್ತೇವೆ, ನಮ್ಮನ್ನು ನೋಡಲಿಕ್ಕೆ ಬರುವಂಥವರಿಗೆ ನಾವು ಏನಾದರೂ ಕೊಡಬೇಕಲ್ಲ, ಅವರಿಗೆ ಹೊಟ್ಟೆ ತುಂಬ ಏನಾದರೂ ಕೊಡಬೇಕು. ಅದಕ್ಕೆ ಸೂರ್ಯನಾರಾಯಣನ ತಪಸ್ಸು ಮಾಡಿ ಆ ಒಂದು ಅಕ್ಷಯ ಪಾತ್ರೆಯನ್ನು ಅವರು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ. ಹಾಗಾದರೆ ನಾವು ಸಾಧನೆ ಮಾಡದೆ ನಾವು ವಿದ್ಯೆ ಕಲ್ತಿದ್ದೇವೆ, ತುಂಬ ವಿದ್ಯೆ ಕಲ್ತಿದ್ದೇವೆ ಅಂತ ಹೇಳಿ ನಾವೇ ಜಂಬ ಕೊಚ್ಚಿಕೊಂಡು ಕೊನೆಗೆ ನಮಗೆ ನಿಜವಾಗಿಯೂ ಕೂಡ ಬಡತನದಲ್ಲೇ ಬದುಕಬೇಕಾಗ್ತದೆ. ಬಡ ಮನಸ್ಥಿತಿ, ಆ ಥರದ ದರಿದ್ರವನ್ನು ನಾವೇ ಸಂಪಾದನೆ ಮಾಡಿಸಿಕೊಂಡಿದ್ದೇವೆ. ಪರಮಾತ್ಮ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಅವನ ಬಳಿ ಎಲ್ಲೋ ಉಂಟು, ಅವನಲ್ಲಿ ಇಲ್ಲದ್ದು ಯಾವುದೂ ಇಲ್ಲ ಈ ಜಗತ್ತು, ಅದು ಅನಂತ. ಆ ಅನಂತದಿಂದ ನಾವು ಆ ಜಪ ಅಂದರೆ 1 ಗಂಟೆ ಆದರೂ ನಾವು ಜಪ ಮಾಡಬೇಕಾದ್ರೆ ನಮಗೆ 24 ಗಂಟೆ ಸಮಯವನ್ನು ಆ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಹಾಗಾದರೆ ಆ 24 ಗಂಟೆಯಲ್ಲಿ 1 ಗಂಟೆ ಆದರೂ ನಾವು ಆ ಜಪ, ನೀವು ವರ್ಷಗಟ್ಟಲೆ ತಪಸ್ಸು ಮಾಡುವಂಥ ಅಗತ್ಯ ಇಲ್ಲ. ಜಪ ಅಂದರೆ ಏನು? ಜಪ ಅಂದರೆ ನಿಮ್ಮ ಜನ್ಮಾಂತರದ ಕರ್ಮವನ್ನು ತೊಳೆಯುವಂಥದ್ದೇ ಜಪ. ಜ ಅಂದರೆ ಜನ್ಮಾಂತರ, ಪ ಅಂದರೆ ಪಾಪದ ಕರ್ಮ ಉಂಟಲ್ವಾ, ನಮ್ಮ ಹಿಂದಿನ ಇದೆ, ಅದನ್ನು ನೀವು ಬಿಡಿಸಬೇಕಾಗ್ತದೆ, ಅದನ್ನು ಸ್ವಚ್ಛ ಮಾಡಬೇಕಾಗ್ತದೆ. ಅದಕ್ಕೆ ನೀವು ಧ್ಯಾನ ಮಾಡಬೇಕಾಗ್ತದೆ. ಧ್ಯಾನ ಮಾಡಬೇಕಾದ್ರೆ ನೀವು ಇತರ ಸ್ವಾಮೀಜಿಗಳ ಬಳಿ ಹೋಗ್ತೀರಿ, ಅವ್ರ ಹತ್ರ ಕೇಳ್ತೀರಿ, ನೀವು ಕೇಳದೆ ಸೀದಾ ಬರ್ತೀರಿ ಅವರ ಹತ್ರ ಆಶೀರ್ವಾದ. ಯಾರ್ದು ಆಶೀರ್ವಾದ ಕೂಡ ನಿಮ್ಮನ್ನು ಒಳ್ಳೆಯದು ಮಾಡುವುದಿಲ್ಲ. ನೀವು ಸಾಧನೆ ಮಾಡಬೇಕು. ನೀವು ಆ ಒಂದು ಬ್ರಹ್ಮಾಂಡದಲ್ಲಿ ಏನು ವಿಷಯ ಉಂಟು, ಆ ಸಂಪತ್ತುಂಟು, ಅದನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದೊಂದು ದೇವತೆಗಳು, ದೇವಿ ಇದ್ದಾರೆ. ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ, ಕೃಷ್ಣ, ಭಗವಂತ ಎಲ್ಲರೂ ಒಂದೇ ದೇವರು. ಆದರೆ ನಿಮಗೆ ಆ ಒಂದು ದೇವರ ಬೀಜ ಮಂತ್ರವನ್ನು ಯಾರು ಕೊಡದ ಕಾರಣ ನಾವು ಎಲ್ಲರೂ ಮೂಲೆ ಗುಂಪಾಗಿದ್ದೇವೆ. ಅದಕ್ಕೋಸ್ಕರ ಸಾಧನೆ ಮಾಡುವಾಗ ನಮಗೆ ವ್ಯಾಸ ಭಗವಂತರು 12 ರಾಶಿಯವರಿಗೆ 12 ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ. ಆ ಬೀಜ ಮಂತ್ರವನ್ನು ನೀವು ಜಪಿಸಿದಾಗ ನಿಮ್ಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರ ಚಕ್ರ ಎಲ್ಲವೂ ಚಾರ್ಜ್ ಆಗಲಿಕ್ಕೆ ಶುರುವಾಗ್ತದೆ. ಚಾರ್ಜ್ ಆದ ಮೇಲೆ ನೀವು ಪವರ್ಫುಲ್ ಆದಾಗ ಬ್ರಹ್ಮಾಂಡಕ್ಕೆ ಮತ್ತು ಪಿಂಡಾಂಡಕ್ಕೆ ಕನೆಕ್ಟ್ ಪರಮಾತ್ಮನೇ ಮಾಡಿದ್ದಾರೆ. ಅದಕ್ಕೆ ಬೀಜ ಮಂತ್ರವನ್ನು ಜಪಿಸಿದಾಗ ಮಾತ್ರ ನಿಮ್ಮ ಸಮಸ್ಯೆ ಏನುಂಟು,
ಎಲ್ಲಿಯೂ ಹೋಗದೆ, ಜ್ಯೋತಿಷ್ಯರ ಹತ್ರ ಹೋಗದೆ, ಸಾಧು ಸಂತರ ಬಳಿ ಹೋಗದೆ, ನಿಮ್ಮಲ್ಲಿರುವಂಥ ದೈವತ್ವ ಏನುಂಟು ನೋಡಿ, ಪ್ರತಿಯೊಬ್ಬರೂ ದೇವರುಗಳೇ, ನೀವೆಲ್ಲರೂ ದೇವರುಗಳೇ. ನಿಮಗೆ ಗೊತ್ತಿಲ್ಲ ನಿಮ್ಮ ದೈವತ್ವ ನಿಮ್ಮ ಒಳಗಡೆನೆ ಸುಪ್ತವಾಗಿ ಅಡಗಿದೆ. ಆದ ಕಾರಣ ನೀವು ಹೇಳೋದು ನಾವು ಸಾಮಾನ್ಯ ಜನ, ನಮಗೆ ಏನಾಗುವುದಿಲ್ಲ, ನಾವು ಸಾಮಾನ್ಯ ಜನ ಏನಾಗುವುದಿಲ್ಲ. ನೀವೆಲ್ಲರೂ ದೇವರ ಮಕ್ಕಳೇ ಆದ ಮೇಲೆ ನಿಮಗೆ ಆ ಪರಮಾತ್ಮ ಕೊಡುವುದಿಲ್ವ? ಖಂಡಿತ ಕೊಡ್ತಾರೆ. ಅದಕ್ಕೆ ಬ್ರಹ್ಮಾಂಡಕ್ಕೆ ಈ ಪಿಂಡ ಶರೀರವನ್ನು ಕನೆಕ್ಟ್ ಮಾಡುವಂಥ ವಿಧಾನ ನಮಗೆ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಸಾಧಕರು ಯಾರಿದ್ದಾರೆ, ಯಾರು ಜ್ಞಾನಿಗಳಿದ್ದಾರೆ. ಈಗ ನನ್ನ ಬಳಿ ಬಂದರೂ ಕೂಡ ನಿಮ್ಮ ಕರ್ಮ ಕಲೆಯದೆ ಬರಲಿಕ್ಕೆ ಆಗುವುದಿಲ್ಲ. ಬಂದರೂ ಕೂಡ ಕೆಲವರಿಗೆ ಅವಸರ ಉಂಟು, ಇವತ್ತಿನಿಂದ ನಾಳೆಗೆ ಆಗಬೇಕು ಅಂತ. ಇವತ್ತಿನಿಂದ ನಾಳೆಗೆ ಆಗುವುದಿಲ್ಲ. ಮದುವೆ ಆದ ಕೂಡಲೇ ಮಕ್ಕಳಾಗುವುದಿಲ್ಲ, ಕಾಯಬೇಕಾಗ್ತದೆ. 9 ತಿಂಗಳು 10 ದಿವಸ ಕಾಯಬೇಕಾಗ್ತದೆ. ಹಾಗೆಯೇ ಮಗುವಾದ ಕೂಡಲೇ ಅದು ಕೆಲಸಕ್ಕೆ ಕೂಡ ಹೋಗುವುದಿಲ್ಲ, ಅದನ್ನು ಕೂಡ ಕಾಯಬೇಕಾಗ್ತದೆ. ಅದಕ್ಕೆ ಬೇಕಾದ ಎಜುಕೇಷನ್ ಎಲ್ಲ ಕೊಡಬೇಕಾಗ್ತದೆ. ಕೊಟ್ಟ ಮೇಲೆ ಅದು ವಿದ್ಯಾಭ್ಯಾಸದಿಂದ ಕೆಲಸ ಸಿಕ್ಕಿದರೆ ಸಿಕ್ಕಿತು, ಇಲ್ಲದ್ರೆ ಬೇರೆ ದಾರಿ ಹಿಡಿದರೆ ಹಿಡಿಯಿತು. ಅದಕ್ಕೋಸ್ಕರ ಆ ಬೀಜ ಮಂತ್ರದ ಮುಖಾಂತರ ನೀವು ಸಾಧನೆ ಮಾಡಿದಾಗ ನಿಮಗೆ ಸದಾ ಶ್ರೀಮಂತಿಗೆ ಇರುತ್ತದೆ. ನೀವು ಯಾರ ಬಳಿಯೂ ಕೂಡ ಬೇಜಾರ ವ್ಯಕ್ತಪಡಿಸುವಂಥ ಅಗತ್ಯ ಇಲ್ಲ. ರೋಗ ಮುಕ್ತರಾಗ್ತೀರಿ. ಯಾವುದೇ ರೋಗ ಇರಲಿ, ಕ್ಯಾನ್ಸರ್ ಇರಲಿ, TB ಇರಲಿ, ಅಸ್ತಮ, ದಮ್ಮು, ಉಬ್ಬಸ, ನಾವೆಲ್ಲರೂ ರೋಗ ಮುಕ್ತರಾಗಬೇಕು. ರೋಗದಿಂದ ಬದುಕಲಿಕ್ಕಲ್ಲ ಇಲ್ಲಿ ಬಂದದ್ದು ನಾವು. ಅದಕ್ಕೋಸ್ಕರ ಸಾಧನೆ ಮಾಡಬೇಕಾದ್ರೆ ಈಗ ಕೆಲವರು ಬರ್ತಾರೆ, ಗುರು ದಕ್ಷಿಣೆ ಕೊಡದೇನೆ ಕೆಲವರು ಬರುವುದುಂಟು. ಈ 150 ರೂಪಾಯಿ ಭಿಕ್ಷುಕರಿಗೆ ತಟ್ಟೆಗೆ ಹಾಕ್ತಾರೆ. ಆ ಥರದಲ್ಲಿರುವವರಿಗೆ ಖಂಡಿತವಾಗಿಯೂ ಈ ವಿದ್ಯೆ, ನಾನು ಕೊಡುವಂಥ ವಿದ್ಯೆ ಫಲಿಸುವುದಿಲ್ಲ. ಗುರುದಕ್ಷಿಣೆ ಕೊಟ್ಟು, ಈಗ ನಾನು 30 ವರ್ಷದಿಂದ ನೀವು ನನ್ನನ್ನು ನೋಡ್ತೀರಿ, ನಾನು ಗಡ್ಡಧಾರಿಯಾಗಿ ಸನ್ಯಾಸಿಯಾಗಿ 30 ವರ್ಷದಿಂದ ಸಾಧನೆ ಮಾಡಿ ಆ ಸಿದ್ಧಿತ್ವವನ್ನು ಪಡೆದುಕೊಂಡು ನಿಮಗೆ ಪುಕ್ತತೆಯಾಗಿ ನಾನು ಮಾಹಿತಿ ಕೊಟ್ಟರೆ ತಪ್ಪಾಗ್ತದೆ. ಅದಕ್ಕೋಸ್ಕರ ನಿಮಗೆ ಸಾಧಕರಿಗೆ ನಾನು ಏನು ಮಾಡಬೇಕು? ಗುರುದಕ್ಷಿಣೆ ತಗೊಳ್ಬೇಕಾಗ್ತದೆ. ಸಾಧನೆ ಮಾಡುವವರಿಗೆ ಗುರುದಕ್ಷಿಣೆ ಕೊಡದಿದ್ದರೆ ಜಾಸ್ತಿ ಆಯಿತು ಅಂತ ಹೇಳ್ತೀವಿ. ನಿಜವಾಗಿಯೂ ಕೂಡ ಒಂದು ಡಾಕ್ಟ್ರ್ ಹತ್ರ ಹೋಗುವಾಗ 500 ರೂಪಾಯಿ 1000 ರೂಪಾಯಿ ಕೊಡಬೇಕಾಗ್ತದೆ, ಒಳ್ಳೆ ಡಾಕ್ಟ್ರು ಬೇಕಾದರೆ ನಿಮಗೆ. ಇಲ್ಲದಿದ್ದರೆ ನಿಮಗೆ ಹಣ ಇಲ್ಲ ಅಂತ ಹೇಳಿದರೆ ಏನು ಗೊತ್ತುಂಟಾ, ಧರ್ಮದ ಆಸ್ಪತ್ರೆಗೆ ಹೋಗಬೇಕಾಗ್ತದೆ. ಅಲ್ಲಿಂದ ಹೊರಗೆ ಬರಬೇಕು, ಗ್ಯಾರಂಟಿ ಇಲ್ಲ ಬರುವುದು. ಹಾಗೆಯೇ ಒಂದು ಒಳ್ಳೆ ಊಟ ತಿನ್ನಬೇಕಾದ್ರೆ ನಾವು ಶ್ರೀಮಂತಿಕೆಯಿಂದ ದೊಡ್ಡ ಹೋಟೆಲ್ಗೆ ಹೋಗಿ ಗಮ್ಮತ್ತಾಗಿ ಊಟ ಮಾಡಿಕೊಂಡು ಬರಬೇಕು. ಹಣ ಇಲ್ಲ ಅಂತ ಹೇಳಿದರೆ ಫುಟ್ಪಾತ್ನಲ್ಲಿ ಸಿಗ್ತದೆ ನೋಡಿ, ಅಲ್ಲಿ ಹೋದರೆ ಹೊಟ್ಟೆ ಹಾಳಾಗುವಂಥ ಸಾಧ್ಯತೆ ಇದೆ. ಡಾಕ್ಟ್ರ್ ಹತ್ರ ಹೋದರೆ ಎಷ್ಟೋ ಖರ್ಚಾಗ್ತದೆ. ಮತ್ತು ಅದಕ್ಕೋಸ್ಕರ ಸಾಧನೆ ಮಾಡಿದವರ ಬಳಿ ಹೋಗಿ ಸಾಧಕರಾಗಿ ನೀವು ಕೂಡ ಪ್ರತಿಯೊಬ್ಬರು ಅವಧೂತ ಬಾಬಗಳೇ. ಯಾರೋ ಒಬ್ಬ ಇಬ್ಬರು ಈ ಭಾರತ ದೇಶದಲ್ಲಿ ಅವಧೂತರಲ್ಲ. ಪ್ರತಿಯೊಬ್ಬರು ನಾವೆಲ್ಲರೂ ದೇವರ ಮಕ್ಕಳಾದ ಮೇಲೆ ನಾವೆಲ್ಲರೂ ಅವಧೂತರೇ. ಅಹಂ ಬ್ರಹ್ಮಾಸ್ಮಿ, ಶ್ವೇತಕೇತು, ಈ ಥರದ ನಿಮ್ಮನ್ನು ನೀವು ಗುರುತಿಸಬೇಕು. ಗುರುತಿಸಬೇಕಾದರೆ 1 ಗಂಟೆ ಆದರೂ ನೀವು ಜಪ ಮಾಡಬೇಕು. ನನ್ನ ಬಳಿ ಬಂದರೂ ಕೂಡ ನಿಮಗೆ ಒಳ್ಳೆಯ ಮಾಹಿತಿ ಕೊಡ್ತೇನೆ. ಹಾಗೆಯೇ ನಾನೊಂದು ಎಣ್ಣೆಯನ್ನು ತಯಾರು ಮಾಡಿದ್ದೀನಿ, ನೀಲಕೇಶ ನಾಟಿ ತೈಲ, ಶ್ರೀಂ ನೀಲಕೇಶ ನಾಟಿ ತೈಲ. ಇದರಿಂದ ಏನು ಲಾಭ ಅಂತ ಕೇಳಿದರೆ ತಲೆಯ ಕೂದಲು ಉದುರುವುದು ಕಮ್ಮಿ ಆಗ್ತದೆ. ಡ್ಯಾಂಡ್ರಫ್ ಏನುಂಟು ನಿಮಗೆ ಪದೇ ಪದೇ ಅದಕ್ಕೆ ಮದ್ದು ಹಾಕಿದರೂ ಗುಣಮುಖ ಆಗುವುದಿಲ್ಲ, ಅದು ಸರಿಯಾಗ್ತದೆ. ಮತ್ತು ನಿಮಗೆ ಕುತ್ತಿಗೆ ಹಿಂದುಗಡೆ ನೋವು ಬಂದರೆ ಅದು ಹೋಗ್ತದೆ. ಮೈಗ್ರೇನ್ ಡಿಪ್ರೆಷನ್ ಹೋಗ್ತದೆ. ಕಾಲಿನ ಹಿಮ್ಮಡಿಗೆ ಹಾಕಿದರೆ ಈ ಒಡೆದದ್ದುಂಟು ಕೆಲವರಿಗೆ, ಚಳಿಗಾಲದಲ್ಲಿ ಕಾಲಿನ ಹಿಮ್ಮಡಿ ಭಾಗ ಆಗಿರ್ತದೆ, ಅದಕ್ಕೂ ತಾಗಿಸಿದರೆ ನಿಮ್ಮ ಚಳಿಗಾಲದಲ್ಲಿ ಈ ಹಿಮ್ಮಡಿ ಒಡೆಯುವಂಥ ಸಮಸ್ಯೆ ದೂರ ಆಗ್ತದೆ. ಮತ್ತು ಏನಾದರೂ ನಿಮಗೆ ತಲೆಯಲ್ಲಿ ಅತಿಯಾಗಿ ನೋವು, ಏನಾದರೂ ಡಿಪ್ರೆಷನ್ ಇದ್ದರೆ ಖಂಡಿತವಾಗಿಯೂ ಈ ಎಣ್ಣೆಯಿಂದ ಪರಿಹಾರ ಸಿಗ್ತದೆ. ಇದಕ್ಕೂ ಕೆಲವರು ಹೇಳ್ತಾರೆ, ಗುರುಜಿ ಇದಕ್ಕೆ ರೇಟು ಜಾಸ್ತಿ ಆಯಿತು ಅಂತ. ರೇಟು ಜಾಸ್ತಿ ಆದರೆ ಏನು ಮಾಡಬೇಕು? ಒಳ್ಳೆಯ ಕ್ವಾಲಿಟಿ ನಿಮಗೆ ಕೊಡಬೇಕಾದ್ರೆ ರೇಟು ಜಾಸ್ತಿ ಮಾಡಲೇಬೇಕಾಗ್ತದೆ, ಬೇರೆ ಉಪಾಯ ಇಲ್ಲ. ಹಾಗೆಯೇ ನಿಮಗೆ ಬೇಕಾದರೆ ಖಂಡಿತವಾಗಿಯೂ ಎಲ್ಲ ಮೆಡಿಕಲ್ನಲ್ಲಿ ಹಾಕಿದ್ದೇನೆ, ನೀವು ಬೇಕಂತ ಕೇಳಿದರೆ ಅವರು ಕರೆ ಮಾಡಿ ನನ್ನ ಹತ್ರ ಎಣ್ಣೆಯನ್ನು ತರಿಸ್ತಾರೆ. ಮತ್ತು ಹಾಗೆಯೇ ನಿಮಗೆ ಬೇಕಾದರೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ಬೋದು. ಎಲ್ಲ ಸಮಸ್ಯೆಗೆ ಕೂಡ ಖಂಡಿತವಾಗಿಯೂ ಪರಿಹಾರ ಸಿಗ್ತದೆ ಆ ಎಣ್ಣೆಯಿಂದ ಕೂಡ. ಹಾಗೆಯೇ ಇದಕ್ಕೂ ಕೂಡ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ, ಅದು ಕಮ್ಮಿಗೆ ಕೊಡುವುದಿಲ್ವ,
ಕಮ್ಮಿಗೆ ಕೊಡಬೇಕಾದ್ರೆ ನಿಮಗೆ ಎಲ್ಲ ಕೆಲವು ದಿನಸಿ ಅಂಗಡಿಯಲ್ಲಿ ಈ ಪೆಟ್ರೋಲಿಯಂ ಮಿಕ್ಸಿಂಗ್ ಯಾವಾಗಲೂ ನೀವು ತೆಂಗಿನ ಎಣ್ಣೆ ಹಾಕ್ತಿದ್ದೀರಲ್ವ, ಅದನ್ನೇ ಹಾಕಿ ತೊಂದರೆ ಏನಿಲ್ಲ. ಮತ್ತೆ ಕೂದಲು ಉದುರ್ತದೆ, ಬೇರೆ ಬೇರೆ ಎಣ್ಣೆ ಹಾಕಿ ಕೂದಲು ಉದುರ್ತದೆ ಅಂದರೆ ಅದಕ್ಕೆ ನಮಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಒರ್ಜಿನಲ್ ಯಾವುದನ್ನು ನೀವು ಬಳಸುವುದಿಲ್ಲ, ಡೂಪ್ಲಿಕೇಟ್ ಎಣ್ಣೆಯನ್ನೇ ಬಳಸ್ತೀರಿ. ಒಳ್ಳೆಯದು ಕೊಟ್ಟರೆ ಅದಕ್ಕೆ ರೇಟು ಜಾಸ್ತಿ ಆಗ್ತದೆ, ಆದರೂ ಅದರ ಬಗ್ಗೆ ನೀವು ಎಷ್ಟೋ ಹಣವನ್ನು ವೇಸ್ಟ್ ಮಾಡ್ತೀರಿ. ಅದರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ, ಚಿಂತೆಯೂ ಕೂಡ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಆ ಬಡ ಮನಸ್ಥಿತಿಯಿಂದ ಹೊರಗೆ ಬರಬೇಕು. ಮತ್ತು ನಮ್ಮ ಶ್ರೀಮಂತಿಕೆಯನ್ನು ನಾವು ಬಯಸಬೇಕು. ಪ್ರತಿ ದಿವಸವೂ ಕೂಡ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಒಳ್ಳೆಯ ಒಂದು ಪಾಸಿಟಿವ್ ಥಿಂಕ್ ಮಾಡಿದಾಗ ನಿಮಗೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ. ಮತ್ತು ಅಷ್ಟೇ ಸಂಪತ್ತು ಕೂಡ ನೀವು ಜಪ ಧ್ಯಾನ ಇದೆಲ್ಲ ಮಾಡಿದಾಗ ನಿಮಗೆ ಎಲ್ಲರಿಗೂ ತಗ್ಗಿಸುವಂಥ ವಿಷಯವಿಲ್ಲ. ನಾವು ಎಲ್ಲರೂ ಶ್ರೀಮಂತರೇ. ಯಾಕೆಂತ ಹೇಳಿದರೆ ನಮ್ಮ ಶರೀರ 100-200 ರೂಪಾಯಿಗೆ ಮಾರುವಂಥದ್ದಲ್ಲ. ಅದಕ್ಕೆ 500 ಕೋಟಿ ಕೊಟ್ಟರೂ ಕೂಡ ನಮ್ಮ ಒಂದು ಕೂದಲನ್ನು ತಯಾರು ಮಾಡಲಿಕ್ಕೆ ಇದುವರೆಗೆ ಯಾರಿಗೂ ಸಾಧ್ಯವಾಗಲಿಲ್ಲ. ಒಂದು ರಕ್ತವನ್ನು ತಯಾರು ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಒಂದು ಉಗುರನ್ನು ತಯಾರು ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆದ ಕಾರಣ ನಮ್ಮ ಶರೀರ 500 ಕೋಟಿಗಿಂತ ಮೇಲೆ ಇರುವಾಗ ನಾವು ಬಡವರು ಈ ಥರ ಹೇಳಬಾರ್ದು. ನಾವು ಶ್ರೀಮಂತವಾಗಿ ಬದುಕಬೇಕಾದ್ರೆ, ಶ್ರೀಮಂತಿಕೆಯ ಜೀವನ ನಡೆಸಬೇಕಾದ್ರೆ ನಮ್ಮ ಮನಸ್ಥಿತಿ ಬಡ ಮನಸ್ಥಿತಿ ಪರಿಹಾರ ಆಗಬೇಕು. ಅದು ಗೊಂದಲ ಹೋಗಬೇಕು. ಬಡವನಾಗಿ ಹುಟ್ಟಿದ್ದು ತಪ್ಪಲ್ಲ, ಆದರೆ ಬಡವನಾಗಿಯೇ ಸಾಯುವುದುಂಟಲ್ಲ, ಇದು ದೊಡ್ಡ ಶಾಪ. ನಾವು ಶ್ರೀಮಂತಿಕೆಯಿಂದ ಬದುಕಬೇಕು. ಶ್ರೀಮಂತಿಕೆಯಿಂದ ಸತ್ತರೂ ಕೂಡ ದೇವರು ನಮಗೆ ಆಶೀರ್ವಾದ ಕೂಡ ಮಾಡ್ತಾರೆ. ಇವನು ಸಾಧನೆ ಮಾಡಿದ್ದಾನೆ, ಇವನಿಗೆ ಎಲ್ಲವೂ ಕೊಡಬೇಕು ಅಂತ. ಇಷ್ಟು ಹೊತ್ತು ನನ್ನ ಮಾತನ್ನು ಸಮಾಧಾನವಾಗಿ ಕೇಳಿದ್ದಕ್ಕೆ ನಿಮಗೆ ದೇವರು ಆಯುರಾರೋಗ್ಯ ಸಂಪತ್ತು ಸಮಾಧಾನ ಸಮೃದ್ಧಿ ಕೊಟ್ಟು ಕಾಪಾಡಿ. ಜೈ ಶ್ರೀರಾಮ್.